ನನ್ನ ಹೆಸರು ಶೋಭಾ, ಚನ್ನಪಟ್ಟಣದ ಹತ್ರ ಆರಕೊಪ್ಪ. ಮಂಡ್ಯದ ಪಕ್ಕದಲ್ಲಿ ಅರ್ಕೆರೆ ಐತೆ, ಅರ್ಕೆರೆ ಪಕ್ಕದಲ್ಲಿ ತಡಗೋಡಿಯವ್ರು. ನಾವು ರೈತರು ತುಂಬಾ ಬಟ್ಟೆಗಳು ಕೊಳೆ ಆಗ್ತಿದ್ವು ಹಸುಗಳು ಸಾಕಿ. ಅದರಿಂದ ನಾವು ಅವ್ರು ಕೇಳಿದಕ್ಕೆ ಚೆನ್ನಾಗಿದೆ ಮತ್ತು ಪ್ರಾಡಕ್ಟ್ ಚೆನ್ನಾಗಿದೆ, ಕೊಳೆ ಎಲ್ಲ ಹೋಗುತ್ತೆ, ಕಾಲರ್ ಗೀಲರ್ ಎಲ್ಲ ಹತ್ರಲ್ಲೂ ಹೋಗುತ್ತೆ, ಹೋಗಿ ತಗೊಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೀವಿ. ನಮ್ಮ ಮನೆಯವರು ಯೂಟ್ಯೂಬ್ ನೋಡ್ತಾ ಇದ್ರು. ಯೂಟ್ಯೂಬಲ್ಲಿ ದೇಸಿ ವಾಷಿಂಗ್ ಮಿಷಿನ್ ನೋಡ್ಬಿಟ್ರು. ಅದ್ ನೋಡಿದ್ರಿಂದ ನನಗೆ ವಾಷಿಂಗ್ ಮಿಷಿನ್ ಬೇಕು ಇಲ್ಲ ಬಟ್ಟೆ ಒಗೆಯಲ್ಲ, ಒಂದು ವಾಷಿಂಗ್ ಮಿಷಿನ್ ಬೇಕು ಇಲ್ಲ ಬಟ್ಟೆ ಒಗೆಯಲ್ಲ ಅಂತ 3 ದಿನದಿಂದ ಬರೀ ಆಟ ಹಿಡಿದ್ಬಿಟ್ಟಿದ್ರು. ಆಮೇಲೆ ನಮ್ಮ ಹುಡುಗರ ಜೊತೆ ಎಲ್ಲ ಕುಂತ್ಕೊಂಡು ಮಾತಾಡಿದೆ, ಈ ತರದೊಂದು ಮಿಷಿನ್ ಬೇಕು ನಾವು, ವಾಷಿಂಗ್ ಮಿಷಿನ್, ದೇಸಿ ವಾಷಿಂಗ್ ಮಿಷಿನ್ ಅಂತ. ಆವಾಗ ನಮ್ಮ ಹುಡುಗರು ಹೇಳಿದ್ರೆ ನಮ್ಮೂರಲ್ಲೇ ಒಂದು 50-60 ಇದಾವೆ ಕಣೋ, ಅವ್ರ ಮನೇಲಿ ಹೋಗಿ ವಿಚಾರಿಸೋ, ಅವ್ರಿಗೆ ಹೇಳ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲೋಗಿ ಕೇಳಿದಾಗ ಒಳ್ಳೆ ಪ್ರಾಡಕ್ಟ್ ಅಂತ ಗೊತ್ತಾದ್ಮೇಲೆ ತಗೊಂಡೋಗೋಣ ಅಂತ ಬಂದಿದೀವಿ ಅಂತ. ನಮ್ಗೆ ಇಲ್ಲಿ ಐತೆ ಅಂತ ಗೊತ್ತಾಯ್ತು, ಅದಕ್ಕೆ ನಾವು ಬಂದಿದೀವಿ ಇಲ್ಲಿಗೆ. ಡೈಲಿ ಉಜ್ಜಕ್ ಆಗಲ್ವಲ್ಲ ಅನ್ನೋ ಇದಕ್ಕೆ ನಾವು ಪಕ್ಕದ ಮನೆಯವ್ರು ನೋಡಿ ಇಲ್ಲಿ ವಿದೇಶಿ ಪ್ರಾಡಕ್ಟ್ ತಗೊಂಡು ಹೋಗುವ ಅಂತಂದು ಕೇಳಿ ಇಲ್ಲಿಗೆ ಬಂದಿದೀವಿ. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್.